ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ಕುಕೃತ್ಯಗಳ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೆಲ್ಲ ಆಯಿತು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ, ಏಕೆಂದರೆ ಎಲ್ಲ ಮಗ್ಲುಗಳಲ್ಲೂ ಕೂಡ ಒಂದು ತಾರ್ಕಿಕವಾದಂಥ ಚರ್ಚೆ ಈ ವಿಡಿಯೋದಲ್ಲಿದೆ. ಇನ್ನು ಈ ಧರ್ಮಕ್ಷೇತ್ರ ಪಾವಿತ್ರತೆ ಕಾಪಾಡುವ ಮಣ್ಣಲ್ಲಿ ಘನಘೋರ ಹತ್ಯೆಗಳನ್ನು ಪ್ರಭಾವಿಗಳೇ ಖುದ್ದು ಕುಮ್ಮಕ್ಕು ಕೊಟ್ಟು ಈ ಹತ್ಯಾಕಾಂಡವನ್ನು ನಡೆಸಿದ್ದಾರೆ ಅನ್ನೋ ಭುಗಿಲೆದ್ದಿರೋ ಆಕ್ರೋಶ, ಅದಕ್ಕೊಂದು ಕಡೆ ನ್ಯಾಯ ಸಿಗಬೇಕು ಅನ್ನೋ ಬೇಡಿಕೆ ಕೂಡ ಕೇಳಿ ಬರ್ತಾ ಇರೋದು. ಇನ್ನು ಮೋಕ್ಷ ಸಿಗದೆ ನರಳಾಡ್ತಿರೋ ನೂರಾರು ಅತೃಪ್ತ ಆತ್ಮಗಳಿಗೆ ಶ್ರದ್ಧಾ ಕಾರ್ಯಗಳು ಕೂಡ ನಡೀಬೇಕು. ಇದೆಲ್ಲವೂ ಕೂಡ ನೊಂದು ಬೆಂದು ಒಂದು ರಾತ್ರಿಯೂ ಕೂಡ ನೆಮ್ಮದಿಯಿಂದ ನಿದ್ದೆ ಮಾಡದೆ ಪಶ್ಚಾತ್ತಾಪದಿಂದ ತಪ್ಪನ್ನು ಒಪ್ಪಿಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥ ದೂರುಧಾರ ಭೀಮನ ಬೇಡಿಕೆ ಕೂಡ, ಜೊತೆಗೆ ಅನೇಕ ಹೋರಾಟಗಾರರ ಬೇಡಿಕೆ ಕೂಡ ಅದೇ ಆಗಿರಬಹುದು. ಆದರೆ ಇದೆಲ್ಲವೂ ಕೂಡ ನೆರವೇರಬೇಕು ಅಂದರೆ ಈಗ ತಪ್ಪೊಪ್ಕೊಂಡಿರೋ ಮಾತುಗಳು, ಭೀಮನ ಮಾತುಗಳು ಸತ್ಯವಾಗಬೇಕು, ಅದು ನಿಜವಾಗಬೇಕು. ತಾನು ಹೂತ ಜಾಗಗಳನ್ನು ತಾನೇ ಹುಡುಕಾಡಿ ಸಮಾಧಿ ಪತ್ತೆ ಮಾಡಿದ್ರೂ ಕೂಡ ಮಣ್ಣೊಳಗೆ ಒಂದೇ ಒಂದು ಕಳೆಬರ ಸಿಗದೆ ಆತನನ್ನು ಗೊಂದಲಕ್ಕೀಡು ಮಾಡಿಬಿಟ್ಟಿದೆ, ಭೀಮನನ್ನೇ ಕನ್ಫ್ಯೂಸ್ ಮಾಡಿಬಿಟ್ಟಿದೆ. ಕೆಲವು ಬಾರಿ ಈ ಪ್ರಕೃತಿಯ ಔಚಿತ್ಯಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಸರಣಿ ಕೃತ್ಯಗಳನ್ನು ಎಸಗಿರೋ ಭೀಮನಿಗೆ ಇದೊಂದು ಸಹಜ ಪ್ರಕ್ರಿಯೆ ಅನಿಸಿರ್ಬೋದು. ಆತನಿಗೆ ಪತ್ತೆ ಹಚ್ಚಲಿಕ್ಕೋ ಗುರುತು ಹಚ್ಚಲಿಕ್ಕೋ, ಯಾಕೆಂದರೆ ಆತ ನೇರವಾಗಿ ಕರೆದುಕೊಂಡು ಹೋಗ್ತಾನೆ, ಅಲ್ಲಿ ಇಲ್ಲಿ ಬಹಳು ಮಾಡಿ ತೋರಿಸ್ತಾ ಇರ್ತಾನೆ. ಆತನ ಧೈರ್ಯವನ್ನು ಒಂದು ಕಡೆ ನಾವು ಮೆಚ್ಚಬೇಕಾಗತ್ತೆ. ಆದರೆ ಇಡೀ ಪ್ರಪಂಚ ಇದೊಂದು ಹೀನಿಯಸ್ ಕ್ರೈಮ್ ಎಂಬಂತೆ ಭಾವಿಸ್ತಾ ಇದೆ. ಒಂದು ಕಡೆ SIT ಟೀಮು, FSL ಟೀಮು, ಸೋಕೋ, ಅಸಿಸ್ಟೆಂಟ್ ಕಮಿಷನರ್ ಒಂದು ಕಡೆ, ತಹಶೀಲ್ದಾರ್, ಇವರೆಲ್ಲರ ಉಪಸ್ಥಿತಿಯಲ್ಲಿ ಇನ್ನೊಂದು ಕಡೆ ಹಾರೆ ಪಿಕಾಸಿ ಗುದ್ದಲಿ ಹಿಡಿದು ಯಾವತ್ತೂ ಒದ್ದಾಡಿ ಕೊಂದು ಜೀವ ತೆತ್ತಂಥ ಅವಶೇಷಗಳನ್ನು ಪತ್ತೆ ಹಚ್ಚುತ್ತಾ ಇದ್ದರೆ ಸಾರ್ವಜನಿಕರು ಆ ದೃಶ್ಯಗಳನ್ನು ಭಯದಲ್ಲಿ ಬೆರಗಗಣ್ಣಿಂದ ನೋಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ದೇರ್ ಈಸ್ ಸಮಥಿಂಗ್ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರು ನೋಡ್ತಾ ಇರೋದು. ಇವತ್ತು ಕೂಡ ಭೀಮ ಸೋತು ಹೋದ್ನ ಅನ್ನೋ ಚರ್ಚೆಗಳು ಈಗಾಗಲೇ ಶುರುವಾಗಿರೋದು. ಒಂದು ಮಾರ್ಕಿಂಗ್ ನಂಬರ್ 1ರಿಂದ ಮಾರ್ಕಿಂಗ್ ನಂಬರ್ 8 ತನಕ ಇರೋ ಎಲ್ಲ ಸಮಾಧಿಗಳು ಕೂಡ ನೇತ್ರಾವತಿ ನದಿಯ ಸ್ನಾನಘಟ್ಟದ ತೆರೆಯ ಅಂಚಲ್ಲಿಯೇ ಇದ್ದಾವೆ, ಭಾಳ ಸಮೀಪ. ಹಾಗಾಗಿ 2009ರಲ್ಲಿ ನಡೆದಂಥ ಪ್ರವಾಹವನ್ನು ಇವತ್ತು ತಳುಕು ಹಾಕ್ತಾ ಇದ್ದೀವಿ. ಯಾಕೆಂದರೆ ಪ್ರಕೃತಿಯು ತನ್ನ ಭೂಮಿಯನ್ನು ತಾನೇ ಸಮತೋಲನ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಗಳಿಂದಲೋ ಅಥವಾ ಅಲ್ಲಿ ನಡೆದಂಥ ಸವಕಳಿಯಿಂದಲೋ ಏನೋ ಒಂದು ಕಾರಣಕ್ಕೆ ಭೀಮ ಇವತ್ತು ತೋರಿಸಿರ್ತಕ್ಕಂಥ ಗುರಿಯು ತಪ್ಪಿರಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದನ್ನು ಭಾಳಷ್ಟು ಚಾಚು ತಪ್ಪದೆ ಅದನ್ನು ಅಚ್ಚುಕಟ್ಟಾಗಿ ಇದನ್ನು ಚರ್ಚೆಗೆ ಕೂತಿರ್ತಕ್ಕಂಥ ಅನೇಕ ಹಿರಿಯ ಪೊಲೀಸ್ ಅಧಿಕಾರಿಗಳಿರ್ಬೋದು, FSL ಹಿರಿಯ ಆಫೀಸರ್ಗಳಿರ್ಬೋದು ಅದೇ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೆ ಆತ ನಡೆದಾಡ್ತಕ್ಕಂತಹ ರೀತಿ, SIT ಪ್ರಶ್ನೆಗಳಿಗೆ ನಿರ್ಭಾವದಿಂದ ನಿರ್ಭೀತಿಯಿಂದ ಕೊಡ್ತಕ್ಕಂಥ ಉತ್ತರ, ಆತನ ಗಾಂಭೀರ್ಯತೆ, ಭೀಮನ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಆ ಕಣ್ಣುಗಳಿಲ್ಲದೆ ಇರತಕ್ಕಂಥ ಅಂಜಿಕೆ ಎಲ್ಲವೂ ಕೂಡ SIT ಟೀಮ್ನಂತರೂ ಬೆಚ್ಚಿ ಬೀಳಿಸಿಬಿಟ್ಟಿದೆ. ಇದೊಂದು ಸಾಹಸ ಕಾರ್ಯವೆಂಬಂತೆ ಒಂದು ಕಡೆ SIT ಕೂಡ ಕೆಲಸ ಮಾಡ್ತಾ ಇದೆ. ಹೀಗಾಗಲೇ 3 ದಿನಗಳ ನಿಷ್ಪ್ರಯೋಜಕ ಕೆಲಸವೆಂಬಂತೆ ಕಾರ್ಯನಿರ್ವಹಿಸಿದರೂ ಕೂಡ ಆತನ ಅಚಲ ಮಾತುಗಳಿಂದ ಇನ್ನೇನೋ ಇಲ್ಲಿ ಇದೆ ಎಂಬಂತೆ ಕೆಲಸವನ್ನಂತರೂ SIT ಟೀಮ್ ನಡೆಸ್ತಾ ಇದೆ. ಇವತ್ತು ಪ್ರಣವ್ ಮೊಹಂತಿಯವರು ಬಂದಾಗಲೂ ಕೂಡ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡಿ ಈ ಕೆಲಸವನ್ನು ಅನ್ನೋ ಮಾತುಗಳ ಮುಖಾಂತರವೇ ಅವರಿಗೊಂದು ಆರ್ಡರ್ನ ಪಾಸ್ ಮಾಡಿ ಹೋಗಿಬಿಟ್ರು. ಇನ್ನು ಭೀಮ ಆತನ ಹೇಳಿಕೆಗಳಲ್ಲಿ ಈಗಾಗಲೇ ಉಪವಿಭಾಗಾಧಿಕಾರಿಯಾದಂಥ ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲೇ ಪಾಯಿಂಟ್ ನಂಬರ್ 13 ಅಗೆಯಬೇಕು, ಇಲ್ಲಿ ಎಕ್ಸಿಬಿಷನ್ ಮಾಡಬೇಕಾದ್ರೆ SIT ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೊಹಂತಿ ಅವರ ಉಪಸ್ಥಿತಿ ಖಂಡಿತ ಇರಲೇಬೇಕು ಅನ್ನೋ ಆತನ ಬೇಡಿಕೆಗಳೇ ಇನ್ನೂ ಈ ಸಮಾಧಿ ರಹಸ್ಯದ ನಿಗೂಢತೆಯನ್ನು ಡಬಲ್ ಮಾಡ್ತಾ ಇರೋದು. ಸ್ನೇಹಿತರೆ, ಇಲ್ಲಿಯವರೆಗೂ ಕೂಡ ಆತನ ಕೊಟ್ಟಂತಹ ಹೇಳಿಕೆಗಳ ಆಧಾರದ ಮೇಲೆ, ಭೀಮ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳ ಆಧಾರದ ಮೇಲೆ ಅವನು ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 1ನಲ್ಲಿ 2 ಮೃತದೇಹಗಳು, ಪಾಯಿಂಟ್ ನಂಬರ್ 2 2, ಈ ರೀತಿಯಾಗಿ ಬರ್ತಾ 10, 11, 13ರಲ್ಲಿ 6, 7, 8 ಈ ರೀತಿಯಾಗಿ ಸಂಖ್ಯೆಯನ್ನು ಹೂತಿರ್ತಕ್ಕಂಥ ಮೃತದೇಹಗಳ ಸಂಖ್ಯೆಯನ್ನು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದಾನೆ. ಒಟ್ಟಾರೆಯಾಗಿ ಈಗ ಆರಂಭದಲ್ಲಿ 4 ಕಡೆ ಹುಡುಕಿದ್ರೂ ಕೂಡ ಯಾವುದೇ ಕಳೆಬರಗಳು ಕೂಡ ಸಿಕ್ಕಿಲ್ಲ. ಒಂದು ಕಡೆ ಆತ ಹೇಳ್ತಿದ್ದಾನೆ, ಇಲ್ಲಿ ಖಂಡಿತವಾಗಿಯೂ ಇದ್ದೇ ಇದೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನನ್ನು ಬೇಕಾದ್ರೆ ನೀವು ಮರಣದಂಡನೆ ಶಿಕ್ಷೆ ಗುರಿಪಡಿಸ್ರಿ, ಗಲ್ಲಿಗೆ ಹಾಕ್ರಿ. ಆತನ ಹೇಳಿಕೆಗಳಲ್ಲಿ ಏನೋ ಇದೆ ಅನ್ನೋ ಒಂದು ಭರವಸೆ ಇನ್ನೊಂದು ಕಡೆ. ಅಲ್ಲಿ ಖಂಡಿತವಾಗಿಯೂ ಆತ್ಮಗಳು ಮಾತನಾಡ್ತಾ ಇರೋ ಸತ್ಯ, ಅಲ್ಲಿ ನಡೆದಂಥ ಸಾವುಗಳ ಹಿಂದೆ ಚಿತ್ರಹಿಂಸೆಯನ್ನು ಅನುಭವಿಸಿ ಪ್ರಾಣ ಬಿಟ್ಟಂಥ ಜೀವಗಳ ಕಥೆಯೂ ಕೂಡ ಇದೆ ಅನ್ನೋದನ್ನು, ಆ ಸತ್ಯವನ್ನು ಭೀಮನೆ ಒತ್ತಿ ಹೇಳ್ತಾ ಇರೋದ್ರಿಂದಲೇ ಇವತ್ತು SIT ಈ ಥರದ ಒಂದು ನಿರ್ಧಾರಕ್ಕೆ ಮುಂದಾಗಿರೋದು. ಒಂದು ಕಡೆ
ಇಲ್ಲಿ ಭೀಮನನ್ನು ತುಂಬ ಪ್ರೀತಿಯಿಂದಲೇ SIT ಟೀಮ್ ಕೂಡ ನಡೆಸ್ಕೊಳ್ತಾ ಇದೆ. ಯಾವುದೇ ಹೆದರಿಸುವ ತಂತ್ರಕ್ಕೂ ಕೂಡ ಹೋಗ್ತಾ ಇಲ್ಲ. ಇನ್ನೊಂದು ಕಡೆ ಎಷ್ಟು ಸುಸ್ತಾದರೂ ಕೂಡ, ಸೊಳ್ಳೆ ಹುಳ ಉಪ್ಪಟೆಗಳ ಕಾಟವಿದ್ದರೂ ಕೂಡ ವಿಷಲ್ ಬ್ಲೋವರ್ಸ್ಗಳಾಗಲಿ, ಅಲ್ಲಿನ SIT ತಂಡವಾಗಲಿ, ಸೋಕೋ ಟೀಮ್ ಆಗಲಿ, ಎಲ್ಲರೂ ಕೂಡ ತಾಳ್ಮೆಯಿಂದ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು, ಈವನ್ ಭೀಮನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಸಮಾಧಿಯನ್ನು ಅಗಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವಿಪರ್ಯಾಸ ಅಂದರೆ ನೋಡಿ, ಇದಕ್ಕೆ ದುರದೃಷ್ಟ ಅಂತ ಹೇಳಿ ಕರಿಬೋದೋ ಏನೋ ಗೊತ್ತಿಲ್ಲ. ನಾವೆಲ್ಲರೂ ಕೂಡ ಇದರಿಂದ ಒಂದು ಪಾಸಿಟಿವ್ ರಿಸಲ್ಟ್ ಬರಲಿ ಅಷ್ಟೇ. ಯಾಕೆಂದರೆ ಎಲ್ಲ ಕನ್ಫ್ಯೂಷನ್ಸ್ಗಳಿಗೂ ಎಲ್ಲ ಗೊಂದಲಗಳಿಗೂ ಒಂದು ಕಡೆ ತೆರೆ ಎಳೆದು ಬಿಡೋಣ ಅನ್ನೋ ನಿರ್ಧಾರದಲ್ಲೇ ಎಲ್ಲ ಸಾರ್ವಜನಿಕರು ಕೂಡ ಇರೋದು. ಧರ್ಮಸ್ಥಳದ ಸ್ಥಳೀಯರಾಗಿರ್ಬೋದು, ಇಡೀ ಕರ್ನಾಟಕ, ಇಡೀ ದೇಶ ನೋಡ್ತಾ ಇರ್ತಕ್ಕಂಥ ಈ ಸೂಕ್ಷ್ಮ ಪ್ರಕರಣದಲ್ಲಿ ಪ್ರಣವ್ ಮೊಹಂತಿಯವರ ನೇತೃತ್ವದಲ್ಲಿ DGP ಅವರು ಯಾವಾಗ ಇಲ್ಲಿ ನೇಮಕವಾದರೂ ಇದರಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆ ನಡೆಯುತ್ತೆ ಅಂತ ನಾವೆಲ್ಲರೂ ನಂಬಿದ್ವಿ. ಆದರೆ ದುರದೃಷ್ಟ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಈ ತನಿಖೆ ನಡೆಸ್ತಾ ಇರಬೇಕಾದ್ರೆ ಕೇಂದ್ರ ಸೇವೆಗೆ ಈಗಾಗಲೇ ಪ್ರಣವ್ ಮೊಹಂತಿಯವರು ಆಯ್ಕೆ ಆಗಿಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಲಿದೆ ಎಂಬ ದೂರಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ನೇಮಕ ಮಾಡಿದಂಥ ವಿಶೇಷ ತನಿಖಾ ತಂಡದ ನೇತೃತ್ವವನ್ನು ವಹಿಸಿದಂಥ ಪ್ರಣವ್ ಮೊಹಂತಿಯವರು ಕೇಂದ್ರ ಸೇವೆಗೆ ಹೋಗ್ತಕ್ಕಂಥ ಸೂಕ್ಷ್ಮವಾದಂತಹ ಅಪ್ಡೇಟ್ ಸಿಗ್ತಾ ಇರೋದು. ಈಗಾಗಲೇ ಈ ಸಂಬಂಧವಾಗಿ ಕರ್ನಾಟಕದಲ್ಲಿ SIT ಟೀಮ್ ತನಿಖೆ ನಡೆಸ್ತಾ ಇರೋ ಸಂಬಂಧವಾಗಿ ಎಲ್ಲ ತನಿಖೆ ಚುರುಕೊಂಡು ಬಿಟ್ಟಿದೆ. 3 ದಿನಗಳಾಯ್ತು ಈಗಾಗಲೇ. ಇಂಥ ಸಂದರ್ಭದಲ್ಲಿ ಪ್ರಣವ್ ಮೊಹಂತಿಯವರು CBI ಮತ್ತು NIA ರಾಷ್ಟ್ರೀಯ ತನಿಖಾ ದಳನಂತಹ ಸಂಸ್ಥೆಗಳ ಮಹಾನಿರ್ದೇಶಕರಾಗ್ತಕ್ಕಂಥ ಅರ್ಹತೆಯನ್ನು ಪಡೆದಿದ್ದಾರೆ. ಒಂದು ವೇಳೆ ಅವರು ಸೆಂಟ್ರಲ್ಗೆ ಹೋಗಿಬಿಟ್ರೆ ಬೇರೆ ಅಧಿಕಾರಿಯನ್ನು ನೇಮಿಸ್ತೀವಿ ಅಂತ ಒಂದು ಕಡೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಎಲ್ಲೋ ಒಂದು ಕಡೆ ಈ ಕೇಸ್ ಹಳ್ಳ ಹಿಡಿದು ಬಿಡುತ್ತಾ, ಏನಾಗ್ಬಿಡುತ್ತೆ, ಪ್ರಣವ್ ಮೊಹಂತಿ ಅವ್ರ ಬಗ್ಗೆ ತುಂಬ ಒಪ್ಸಿಟ್ಟಿದ್ವಿ, ಮತ್ತೆಲ್ಲೋ ಅಡ್ಡದಾರಿ ಹಿಡಿದು ಬಿಡುತ್ತೆ ಅನ್ನೋ ಮಾತುಗಳು ಮತ್ತೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾನು ಹೇಳ್ತಾ ಇರೋದು. ಈಗ ಎಲ್ಲ ಟೀಮ್ ಬಗ್ಗೆಯೂ ಕೂಡ ಅವರೇ ಹೇಳಿದಂಥ ಟೀಮ್ ಪ್ರಣವ್ ಮೊಹಂತಿ ಅವರೇ ಇರಬೇಕು ಅಂತ ಬೇಡಿಕೆ ಇತ್ತು. ಅದರಂತೆಯೇ ಟೀಮ್ ಇದೆ. ಹಾಗಾಗಿ ಎಲ್ಲೂ ಕೂಡ ಏನು ಎಡವಟ್ಟಾಗದೇ ಇರಲಿ ಅನ್ನೋದನ್ನು ನಾನು ಬಯಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಈ ತನಿಖೆಯಲ್ಲಿ ಬರ್ತಕ್ಕಂಥ ಫಲಿತಾಂಶ ಎರಡೂ ಬಣಗಳಿಗೂ ಕೂಡ ಒಪ್ಪಿತವಾಗಿರಬೇಕು ಅನ್ನೋದಷ್ಟೇ ನನ್ನ ವಾದ. ಏನೇ ಇರಲಿ ಸ್ನೇಹಿತರೆ, ಕೇಂದ್ರ ಸರ್ಕಾರದ ನೇಮಕಾತಿಗಳ ಸಂಪುಟ ಸಮಿತಿಯು ಇತ್ತೀಚೆಗೆ ಒಂದು ಸಮೀಕ್ಷೆ ನಡೆಸಿತ್ತು. ದೇಶದಾದ್ಯಂತ 35 IPS ಅಧಿಕಾರಿಗಳನ್ನು ಕೇಂದ್ರ ಸೇವೆಗೆ ಅಂತೇಳಿ ಆಯ್ಕೆ ಮಾಡಿದೆ. ಈ ಪಟ್ಟಿಯಲ್ಲಿ ದುರಾದೃಷ್ಟ ಅಂದರೆ, ಸದ್ಯದ ಮಟ್ಟಿಗೆ ನಾನು ದುರಾದೃಷ್ಟ ಅಂತ ಭಾವಿಸ್ತೀನಿ, ತಪ್ಪು ತಿಳಿಯಬೇಡಿ. ಯಾಕೆಂದರೆ ಕರ್ನಾಟಕದಿಂದ ಸ್ಥಾನ ಪಡೆದಂಥ ಏಕೈಕ ಅಧಿಕಾರಿ ಪ್ರಣವ್ ಮೊಹಂತಿ ಅವರು. ಈ ಹಿಂದೆಯೂ ಕೂಡ ಅವರು ಸ್ವಲ್ಪ ಸಮಯ ಕೇಂದ್ರ ಸೇವೆಯಲ್ಲಿದ್ದರು. ಆದರೆ ಇದೀಗ ಮತ್ತೆ ಕೇಂದ್ರ ಸೇವೆಗೆ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಈ ಮೂಲಕ CBI ಮತ್ತು NIA ನಂತಹ ಕೇಂದ್ರ ತನಿಖಾ ಸಂಸ್ಥೆಗಳ ಮಹಾನಿರ್ದೇಶಕ ಹುದ್ದೆಗಳಿಗೆ ಅವರು ಕೂಡ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಧರ್ಮಸ್ಥಳ ಪ್ರಕರಣದಲ್ಲಿ ಪ್ರಾಮಾಣಿಕ IPS ಅಧಿಕಾರಿ ಅಂತ ಗುರುತಿಸ್ಕೊಂಡವರು ಅವರು ಮಧ್ಯದಲ್ಲೇ ಕೊಟ್ಬಿಟ್ರೆ ಈ ಕೇಸ್ನ ತನಿಖೆ ಯಾವ ರೀತಿ ಸಾಗಲಿದೆಯೋ ಮುಂದೆ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಇನ್ನೊಂದು ಕಡೆ ಎಲ್ಲ ತನಿಖೆಯ ಹಾದಿಯಲ್ಲಿ ಇವತ್ತು SIT ಅಧಿಕಾರಿಗಳು ಕೂಡ ಶಾಕ್ ಆದಂಥ ವಿಚಾರ ಕೂಡ ಇದೆ. ಅಲ್ಲಿನ ಸ್ಥಳೀಯರಿಗೂ ಕೂಡ ಗೊತ್ತಿಲ್ಲದಂಥ ಗುಪ್ತ ದಾರಿಯನ್ನು ಇವತ್ತು ಇದೇ ನೇತ್ರಾವತಿ ಅಂಚಿನ ಕಾಡಿನಲ್ಲಿ ಈ ಭೀಮಾ ತೋರಿಸ್ಬಿಟ್ಟ. ಹಾಗಾಗಿ ಎಲ್ಲೋ ಭೀಮ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾನೆ, ಅಡ್ಡೇಟಿನ ಮೇಲೆ ಗುಡ್ಡು ಹೊಡಿತಾ ಇದ್ದಾನೆ ಅನ್ನೋ ರೀತಿಯಾಗಿ ಭಾಳ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಆದರೆ ಈ ಥರದ ತಂತ್ರಗಳನ್ನಂತರೂ ಅವ್ನು ಪಾಲಿಸ್ತಾ ಇಲ್ಲ ಅನ್ನೋ ಒಂದು ಕೆಲವೊಂದು ಸೂಕ್ಷ್ಮತೆಗಳನ್ನು ಅವ್ಳು ಬಿಟ್ಕೊಡ್ತಾ ಇರೋದು. ಭೀಮ ಅಲ್ಲಿ ಯಾರಿಗೂ ಕೂಡ ಗೊತ್ತಾಗದೇ ಇರತಕ್ಕಂಥ ದಾರಿ, ಜನರು ಓಡಾಡ್ತಕ್ಕಂಥ ದಾರಿ, ನಡೆದಾಡ್ತಿರ್ತಕ್ಕಂಥ ಒಂದು ರಹಸ್ಯ ದಾರಿಯನ್ನು, ಇವತ್ತು ಗುಪ್ತ ದಾರಿಯನ್ನು ಆತ ತೋರಿಸ್ಬಿಟ್ಟ. ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ಇವತ್ತೇನೋ ಒಂದು ಕಡೆ ಭೀಮ ಈಗಾಗಲೇ ಒಂದು ತಲೆಬುಡಿಯನ್ನಂತರೂ ಮೊದಲೇ ತಂದು ಕೊಟ್ಬಿಟ್ಟಿದ್ದಾನೆ. ಅದ್ರ ಬಗ್ಗೆಯೂ ತನಿಖೆ ನಡೆಯಬೇಕಾಗಿದೆ. ಭಾಳ ಜನ ಇಲ್ಲಿ ಕೇಸ್ ನಿಂತು ಬಿಡುತ್ತಾ, ಇಲ್ಲಿಯವರೆಗೂ ಒಂದು ಕೂಡ ಕಳೆ ಬರಹಗಳು ಮೂಳೆಗಳು ಸಿಗದೇ ಇದ್ದರೆ ಈ ಕೇಸ್ ಇಲ್ಲೇ ಮಕಾಡೆ ಮಲಗು ಹೋಗಿಬಿಡುತ್ತಾ ಅನ್ನೋ ಮಾತುಗಳನ್ನು ಕೂಡ ಆಡ್ತಿದ್ದಾರೆ. ಆದರೆ ಆತ ಮೊದಲೇ ಒಂದು ತಲೆಬುಡಿಯನ್ನಂತರೂ ಕೂಡ ತಂದು ಬಿಟ್ಟಿದ್ದಾನೆ. ಅದು ಎಲ್ಲಿಂದ ತಂದ, ಎಲ್ಲೋ ಸ್ಮಶಾನದಿಂದನೇ ತಗೊಂಡು ಬಂದನೋ, ಆ ಥರದ್ದು ಒಂದು ತನಿಖೆ ಇನ್ನೊಂದು ಕಡೆ ಸಾಕ್ತಾ ಇರುತ್ತೆ. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ಸದ್ಯದ ಮಟ್ಟಿಗೆ ತಾನೇ ತೋರಿಸ್ತೀನಿ ಅಂತ ಧೈರ್ಯವಾಗಿ ಮುಂದೆ ಬಂದಿರೋ ಭೀಮ ಈಗ ಸರಣಿಯಾಗೂ ಕೂಡ 4 ಪಾಯಿಂಟ್ಗಳಲ್ಲೂ ಕೂಡ ಒಂದು ಕಡೆ, ಅದು 2ನೇ ಗುಂಡಿಯಲ್ಲಿ ಒಂದು ID ಕಾರ್ಡು, ATM ಕಾರ್ಡ್ ಬಿಟ್ಟರೆ ಇನ್ನು ಒಂದೇ ಒಂದು ಮೂಳೆಯೂ ಕೂಡ ಸಿಗದೆ ಹೋಗಿದ್ದು ಕೊಂಚ ಎಲ್ರಿಗೂ ಕೂಡ ಅನುಮಾನ, ಗೊಂದಲ ಎಲ್ಲಕ್ಕೂ ಕೂಡ ಕಾರಣವಾಗಬಿಟ್ಟಿದೆ. ಸ್ನೇಹಿತರೆ, ಒಂದು ಹೋಪ್ಸ್ ಅಂದರೆ ಇದು ತುಂಬ ದೊಡ್ಡ ಭರವಸೆ ಅಂತ ಹೇಳಿ ಭೀಮನು ಕೂಡ ಭಾವಿಸಿದ್ದಾನೆ. ಎಲ್ಲರೂ ಕೂಡ ಅದೇ ರೀತಿಯಾಗಿದ್ದಾರೆ. ಅದು ರಸ್ತೆ ಬದಿಯಲ್ಲೇ ಒಂದು ಮಾರ್ಕ್ ಮಾಡಿರ್ತಕ್ಕಂಥ 13ನೇ ಮಾರ್ಕಿಂಗ್ ನಂಬರ್. ಎಲ್ಲರ ಚಿತ್ತ ಆ ಕಡೆ ನೆಟ್ಟುಬಿಟ್ಟಿದೆ. ಅನುಭವಿ ಪೊಲೀಸ್ ಆಫೀಸರ್ ಹೇಳೋ ಪ್ರಕಾರ
ಆತ ಒಂದು SIT ಟೀಮ್ ಮುಂದೆ ಆ ಕ್ರಿಮಿನಲ್ಗಳ ಹೆಸರು ಹೇಳಿಬಿಟ್ಟಿದ್ರೆ ಆತನಿಗೆ ಮೃತದೇಹಗಳನ್ನು ಹುಳ್ಳು ಆದೇಶ ಕೊಟ್ಟವರ ಹೆಸರಾಗಿರ್ಬೋದು, ಆ ಕಸದ ಗಾಡಿಯಲ್ಲಿ ತಂದು ಹೂಳಲಿಕ್ಕೆ ಕರೆ ಮಾಡಿದವರ ಹೆಸರಾಗಿರ್ಬೋದು, ಓಪನ್ ಆಗಿ ಹೇಳಿಬಿಟ್ಟಿದ್ರೆ ಬಾಯ್ಬಿಟ್ಟು ಒಪ್ಕೊಂಡ್ಬಿಡ್ಲಿ. ಅವ್ರನ್ನೇ ವಿಚಾರಣೆ ಮಾಡಿದ್ರೆ ಆಯಿತು. ಇವನಿಗಿಂತ ಮೊದಲು ಅವರನ್ನೇ ವಿಚಾರಣೆ ಮಾಡಿಬಿಟ್ರೆ ಹೆಚ್ಚಿನ ಮಾಹಿತಿ ಆ ಅಪರಾಧಿಯ ಹತ್ತಿರವೇ ಬಾಯಿ ಬಿಡಿಸ್ಬೋದು. ಇವನ ಹತ್ರ ಏನು ಬಾಯಿ ಬಿಡಿಸೋ ಅಗತ್ಯವೇ ಇರ್ತಾ ಇರಲಿಲ್ಲ. ಹೆಚ್ಚಿನ ಮಾಹಿತಿ ಅಲ್ಲೇ ಇದೆ ಅಲ್ವಾ ಅನ್ನೋ ರೀತಿಯ ಕೆಲವೊಬ್ಬರು ಮಾತನಾಡ್ತಾ ಇದ್ದಾರೆ. ಒಂದು ನೋಟಿಸ್ ಕೊಟ್ಬಿಡಿ, ಕಸ್ಟಡಿ ತೆಗೆದುಕೊಳ್ಳಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ. ಯಾಕೆಂದರೆ ಇದು ಹಿಂಗೆ ಸುದೀರ್ಘವಾಗಿ ಸಾಗ್ತಾ ಇದ್ರೆ ನಾಳೆ 14, 15 ಈ ರೀತಿಯಾಗಿ ಪಾಯಿಂಟ್ ಮಾಡಿರ್ತಕ್ಕಂಥ ಮೃತದೇಹದ ಸಮಾಧಿಗಳು ಎಲ್ಲವನ್ನೂ ತೆಗೆದಾಗೂ ಏನೂ ಸಿಗದೆ ಇದ್ರೆ ಮತ್ತೆ ಇದು ಕಂಟಿನ್ಯೂ ಹೀಗೆ ಆಗುತ್ತಾ, ಮತ್ತೆ ಇನ್ನೊಂದು ಕಡೆ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದರೆ ಎಲ್ಲಿವರೆಗೂ ಕೂಡ ಸಾಗುತ್ತಿದ್ದು. ಒಂದು ಕಡೆ ತುಂಬ ಮ್ಯಾನ್ ಪವರ್ ವೇಸ್ಟ್ ಆಗ್ತಾ ಇದೆ, ಎಲ್ಲರೂ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ನೋಡಬೇಕಾಗತ್ತೆ. ಭೀಮಾ ಸಾಕ್ಷಿ ಇಟ್ಟು ಮಾತಾಡೋಣ ಅನ್ನೋ ರೀತಿಯಾಗಿಯೇ ಮೊದಲು ಅವರ ಹೆಸರುಗಳನ್ನು ಕೂಡ ಬಿಟ್ಕೊಡ್ತಾ ಇದ್ದಾನೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಪರ ವಕೀಲರ ಸಲಹೆಯಂತೆ ಕಾದು ನೋಡ್ತಾ ಇರಬಹುದು. ಅಥವಾ ಈ ನಿಟ್ಟಿನಲ್ಲಿ ಪೊಲೀಸ್ನವರು ಕೂಡ SIT ಟೀಮ್ ಕೂಡ ಇನ್ನೊಂದು ನಿರ್ಧಾರಕ್ಕೆ ಬಂದರೆ ಅದು ಕೂಡ ಅಚ್ಚರಿಯ ಡೆವಲಪ್ಮೆಂಟ್ ಅಂತ ಅನಿಸುತ್ತೆ. ಒಂದು ಕಡೆ ಪಾಲಿಗ್ರಫಿ ಟೆಸ್ಟ್ ಮಾಡೋ ಅಥವಾ ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ಮುಂದಾಗ್ಬೋದು. ಇಷ್ಟು ಸಮಯ ವ್ಯರ್ಥ ಮಾಡದೆ ಮುಂದೆ ಹೂತಿರೋದು ನೀನು ನಿಜಾನ ಸುಳ್ಳ, ಅಥವಾ ಆರೋಪಿಗಳು ಇದೇ ರೀತಿಯಾಗಿ ನಿನಗೆ ಕೆಲಸ ಮಾಡ್ಲಿಕ್ಕೆ ಹೇಳಿದ್ರೆ, ಅಥವಾ ನೀನು ಸುಮ್ಮನೆ ಒಂದು ಐಡೆಂಟಿಫೈ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಲಿಕ್ಕೆ ಈ ರೀತಿಯಾಗಿ ಬಂದಿರೋದಾ ಅನ್ನೋ ಎಲ್ಲ ಕುತೂಹಲಗಳನ್ನು ತಿಳಿದುಕೊಳ್ಳಿಕ್ಕೆ SIT ಟೀಮ್ ಏನಾದರೂ ಪಾಲಿಗ್ರಫಿ ಮೊರೆ ಹೋಗಿಬಿಟ್ರೆ ಮತ್ತೆ ಈ ಕೇಸ್ ಇನ್ನೊಂದು ತಿರುವು ತೆಗೆದುಕೊಳ್ಳುತ್ತೆ. ನಾನು ಅಂದ್ಕೊಂಡ ಹಾಗೆ ಇಲ್ಲಿವರೆಗೂ ಮಾರ್ಕಿಂಗ್ ಮಾಡಿರೋ ಈ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಖಂಡಿತವಾಗಿಯೂ ಅವರು ತೆಗೆದೇ ಮುಂದಿನ ಹಂತಕ್ಕೆ ಹೋಗ್ತಾರೆ. ಯಾಕೆಂದರೆ ಮಧ್ಯದಲ್ಲಿ ಮತ್ತೆ ಪಾಲಿಗ್ರಫಿ ಟೆಸ್ಟ್ ಅಂತ ಹೋಗಿಬಿಟ್ರೆ ಅಲ್ಲಿ ನಾವು ನಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ ನಕ್ಸಲ್ ವಿಂಗ್ನು ಕೂಡ ಅಲ್ಲಿ ಆ ಫೋರ್ಸ್ನು ಕೂಡ ಅಲ್ಲಿ ರಾತ್ರಿ ಇಡೀ ಸಮಾಧಿಗಳನ್ನು ಕಾಯ್ಲಿಕ್ಕೂ ಕೂಡ ನಿಯೋಜನೆ ಮಾಡಿದ್ದಾರೆ. ಅಲ್ಲಿ ಎಡವಟ್ಟುಗಳು ಆಗಬಾರ್ದು ಅನ್ನೋ ರೀತಿಯಾಗಿ ಸದ್ಯ ಎಲ್ಲ ಆತ ತೋರಿಸಿದ ಸಮಾಧಿಗಳನ್ನು ಅಗೀತಾ ಕೂರ್ತಾರ ಅನ್ನೋ ಇನ್ನೂ ಕೆಲವು ಪ್ರಶ್ನೆಗಳಿಗೆ ಸದ್ಯದಲ್ಲೇ ಉತ್ತರ ಸಿಗಲಿದೆ. ಇನ್ನೊಂದು ಕಡೆ ಇವತ್ತೊಂದು ಬಿಗ್ ಡೆವಲಪ್ಮೆಂಟ್ ಆಯಿತು. ನಿಮ್ಗೆ ಗೊತ್ತೇ ಇದೆ, ಸಿಕ್ಕ ID ಕಾರ್ಡ್ 2009ರಲ್ಲಿ ಮೃತಪಟ್ಟಂಥ ಲಕ್ಷ್ಮಿ ಎಂಬ ಮಹಿಳೆಯದ್ದು ಅನ್ನೋ ಅನುಮಾನಗಳಿಗೆ SITನೇ ಕ್ಲಾರಿಟಿ ಕೊಡಬೇಕು. ಇವತ್ತು ಪ್ರಣವ್ ಮೋಹಂತಿ ಅವರು ಏನೂ ಮಾತನಾಡಲೇ ಇಲ್ಲ. ಬಂದರು, ಸ್ಥಳದಲ್ಲಿ ಸಿಕ್ಕಂಥ ಕೆಲವೊಂದು ಅಪ್ಡೇಟ್ಸ್ಗಳನ್ನು ತಿಳಿದುಕೊಂಡ್ರು, ವಾಪಸ್ ಆದರು. ಇನ್ನು RTI ಅರ್ಜಿಯಿಂದ ತರಿಸ್ಕೊಂಡಂಥ ಬೆಳ್ತಂಗಡಿಯ ಲಿಮಿಟ್ಸ್ನಲ್ಲಿ ಕಾಣೆಯಾದ ಮಿಸ್ಸಿಂಗ್ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮಿ ಎಂಬ ಮಹಿಳೆಯ ಹೆಸರು ಕೂಡ ಇದೆ. ಹಾಗಾಗಿ ಈ ಲಕ್ಷ್ಮಿಗೂ ಅಥವಾ ID ಕಾರ್ಡ್ನಲ್ಲಿರ್ತಕ್ಕಂಥ ಲಕ್ಷ್ಮಿ ಎಂಬ ಹೆಸರಿಗೂ ಏನಾದರೂ ತಾಳೆ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ SIT ಟೀಮ್ನವರು ತಲೆ ಕೆಡಿಸ್ಕೊಂಡಿರ್ತಾರೆ. ಆ ಥರದ ಕೆಲವೊಂದು ಗುಪ್ತ ಮಾಹಿತಿಗಳನ್ನು ಕೆಲವೊಬ್ಬರು ಬಿಟ್ಟು ಕೊಡೋದೇ ಇಲ್ಲ. ಇನ್ನು ಕಳೆದ ವಿಡಿಯೋದಲ್ಲಿ ನಾನು BJP ಕೆಲವೊಬ್ಬರು ನಾಯಕರ ಮಾತುಗಳನ್ನು ಹೇಳಿದಾಗ ಭಾಳ ಜನ ಸಿಟ್ಟಿಗೆದ್ದಿದ್ರಿ. ಅದಕ್ಕೊಂದು ಸ್ವಲ್ಪ ಅಪಸ್ವರವು ಕೇಳಿಬಂದಿತ್ತು. ಕಾಂಗ್ರೆಸ್ ಏಜೆಂಟ್ನಂತೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀರಿ ಅನ್ನೋ ಮಾತುಗಳನ್ನೆಲ್ಲರೂ ಕೂಡ ಹೇಳಿಬಿಟ್ರೆ. ಆದರೆ ನೀವು ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಬನ್ನಿ, ಪ್ರತಿಯೊಬ್ಬರು ಕೂಡ ಹೇಳಿಕೆ ಕೊಡ್ತಾ ಇರೋ ಅದನ್ನು ನೀವು ಗಮನಿಸ್ತಾ ಬಂದಾಗ, ನಾನು ಸೌಜನ್ಯ ಕೇಸ್ನಿಂದ ಹಿಡಿದು ಇಲ್ಲಿವರೆಗೂ ಕೇಸ್ಗಳನ್ನು ಕೂಡ ಗಮನಿಸ್ತಾ ಇದ್ದೀವಲ್ವ. ಕೋರ್ಟ್ ಆದೇಶ ಕೊಟ್ಟಿತ್ತು, ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿತ್ತು. ಯಾವೊಬ್ಬ ರಾಜಕೀಯ ನಾಯಕರು ಕೂಡ, ಕಾಂಗ್ರೆಸ್ ಆಗಿರಲಿ BJP ಆಗಿರಲಿ, ಯಾವೊಬ್ಬ ನಾಯಕರು ಇದರಲ್ಲಿ ಇನಿಷಿಯೇಟ್ ತೆಗೆದುಕೊಂಡು ಅಕ್ವಿಟಲ್ ಕಮಿಟಿನ ರಚನೆ ಮಾಡಲಿಲ್ಲ. ಯಾಕೆ ಇದರಲ್ಲಿ ಎಲ್ಲ ದಿಕ್ಕು ತಪ್ಪಿಸುವ ಸೌಜನ್ಯ ಕೇಸ್ನಲ್ಲಿ ಎಲ್ಲ ಹಾದಿಯನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡಿದ್ರಲ್ವ, ಅವರ ವಿರುದ್ಧವಾಗಿ ಕ್ರಮಗಳ ಜರುಗಿಸೋ ಕೆಲಸವನ್ನು ಯಾಕೆ ಸರ್ಕಾರಗಳು ಮಾಡಲೇ ಇಲ್ಲ? ಅಥವಾ ಯಾರಾದರೂ ಪ್ರಭಾವಿಗಳ ಹೆಸರು ಇದರಲ್ಲಿ ಬಂದುಬಿಡುತ್ತೋ ಅನ್ನೋ ನಿಟ್ಟಿನಲ್ಲಿ ಹಿಂದೇಟು ಹಾಕ್ಬಿಟ್ರಾ? ಇಲ್ಲಿ ಕಾಂಗ್ರೆಸ್ ಇರಲಿ BJP ಇರಲಿ ಎಲ್ಲರದ್ದು ಅದೇ ಹಾಡು ಅನ್ನೋದು ಗೊತ್ತೇ ಇದೆ ನಮಗೆ. ಅದನ್ನೆಲ್ಲವನ್ನೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ. ಇವತ್ತು SIT ಅವರೆಲ್ಲರೂ ಕೂಡ ಎಲ್ಲರೂ ಆ ಟೀಮ್ನಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಏನು ಬಿಲಾಂಗ್ಸ್ ಟು ದಟ್ ಒಂದು ಪರ್ಟಿಕ್ಯುಲರ್ ಬಯಾಸ್ಡ್ ಪಾರ್ಟಿಗೆ ಸೀಮಿತರಾದವರಲ್ಲ. ಅವರೆಲ್ಲರೂ ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಕ್ಕಂಥವ್ರು. ಅವ್ರ ಮೇಲೆ ನಮಗೆ ವಿಶ್ವಾಸ ಎಂದಿಗೂ ಕೂಡ ಇದೆ. ಆದರೆ ಸಹಜವಾಗಿ ಇವತ್ತು BJP ಲೀಡರ್ಸ್ಗಳು ಅವ್ರು ಮಾತನಾಡ್ತಾ ಇರ್ತಕ್ಕಂಥ ರೀತಿ, ಅವ್ರು ಯಾವತ್ತೂ ಕೂಡ ಸೌಜನ್ಯ ಕನ್ಸರ್ನ್ ಆಗಿ ಮಾತಾಡಲಿಲ್ಲ. ಅಲ್ಲಿರ್ತಕ್ಕಂಥ ಮಹಿಳೆಯರು ಎಷ್ಟೆಲ್ಲ ಮಹಿಳೆಯರು ಈ ರೀತಿಯಾಗಿ ಹೂತು ಹೋಗಿಬಿಟ್ಟಿದ್ದಾರಾ, ಆ ಥರದೊಂದು ಘನಘೋರ ಕೃತ್ಯ ನಡೀತಾ ಇದೆಯಾ? ಹಾಗಾದರೆ ಇದೆಲ್ಲವನ್ನು ಕೂಡ ಮೊದಲು ಪತ್ತೆ ಹಚ್ಚಬೇಕು ಅಂತ ಪಟ್ಟು ಹಿಡಿದು ಯಾರೂ ಕೂತಿಲ್ಲ. ಎಲ್ಲವೂ ಕೂಡ ಇದು ಕೇರಳಕ್ಕೆ ಲಿಂಕ್ ಇದೆ, ಇಲ್ಲಿ ಯಾರಿಗೋ ಫಂಡಿಂಗ್ ಆಗ್ತಾ ಇದೆ, ಇವರು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ, ಜೊತೆಗೆ ಆತ ಮಾನಸಿಕ ಅಸ್ವಸ್ಥ ಇರ್ಬೋದು, ಮೊದಲು ಚೆಕ್ ಮಾಡಿ. ಇದನ್ನು ಪದೇ ಒತ್ತಿ ಹೇಳ್ತಾ ಇರೋದಕ್ಕೆ ಕೆಲವೊಬ್ಬ ನಾಯಕರ ಮಾತುಗಳನ್ನು ನಾನು ವಿರೋಧಿಸ್ತಾ ಇದ್ದೀನಿ. ಸಹಜವಾಗಿ ನೀವು ನಮ್ಮ ಎಲ್ಲ ಹಳೆಯ ವಿಡಿಯೋಗಳನ್ನು ಕೂಡ ನೋಡಿದ್ರೂ ಕೂಡ ಎಲ್ಲೂ ಕೂಡ ನಾನು ಬಯಾಸ್ಡ್ ಆಗಿ ಯಾವ ವಿಡಿಯೋಗಳನ್ನು ಕೂಡ ಮಾಡಿಲ್ಲ. ಆ ಥರದ ನಿಷ್ಠೆ ಪ್ರೀತಿ ಯಾವ ಪಕ್ಷಕ್ಕೂ ನನಗಂತೂ ಖಂಡಿತವಾಗಿಯೂ ಇಲ್ಲ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.